ಕೆಲಸ ಇರೋವರೆಗೂ ನಮ್ಮ ಜೊತೆ ಇರ್ತಾರೆ, ಕೆಲಸ ಹೋದ್ಮೇಲೆ ಹೋಗಿರ್ತಾರೆ. ಬಟ್ ಇವಾಗ ನಾನು ಮತ್ತೆ ರೂಮು ಇನ್ನೊಂದ್ಸಲ 0 ಇಂದ ಮತ್ತೆ ಹೋಗಿ ಸ್ಟಾರ್ಟ್ ಮಾಡ್ಬೇಕು. ನಾನು ಕುಡ್ದಿನ ಅಂತ ಅನ್ಕೊಳ್ಕೋಬೇಡಿ. ಒಂದು ದಿವಾನ, ಟೇಬಲು, ಅವು ಇವು ಎಲ್ಲಾನು ಕೂಡ ಶಿಫ್ಟ್ ಬೇರೆ ಕಡೆ ಆಗಿವೆ. ಇವಾಗ ಅನ್ಕೋಬಂದ್ರೆ ಇವಾಗ ಇನ್ಮೇಲೆ ಕಂಟೆಂಟ್ ಕೊಡ್ಬೇಕಲ್ಲ. ನಾನು ಚಿಕ್ಕದಾಗಿದ್ರು ಅರಮನೆ ತರನೇ ಇವಾಗ ಸದ್ಯಕ್ಕೆ ನನಗೆ ಫುಲ್ಲನ್ನ ಸೆಟಪ್ ಮಾಡ್ಬೇಕು. ಇವಾಗ ಅಂದ್ರು ನಮ್ಮ ಬ್ಯಾಚುಲರ್ ಹುಡುಗರಿಗೆ ಈ ಥರ ರೂಮ್ ಇದ್ರೇ ಇಷ್ಟಲ್ವಾ, ಇಷ್ಟು ಕಷ್ಟ ಬರುತ್ತೋ ಫೇಸ್ ಮಾಡ್ತಾರೆ. ಸೊ ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದರೆ ಇವತ್ತಿನ ಬ್ಲಾಗು ನೀವು ತಮ್ಮನೇಲಿ ನೋಡ್ಕೊಳ್ಳೆ ಗೊತ್ತಾಗಿರುತ್ತೆ ನಿಮಗೆ ನಾನು ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಬಟ್ ನಾನು ಈ ಹಾಲತ್ತಲ್ಲಿ ಈ ಫೇಸಲ್ಲಿ ಇಟ್ಕೊಂಡು ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಅದು ನಿಮಗೋಸ್ಕರ. ಯಾಕಂದರೆ ತುಂಬ ಜನ ಕೇಳಿದ್ರೆ ಬ್ರೋ ಯಾಕೋ ರೂಮೆಲ್ಲ ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿದೆ ಬ್ರೋ. ಅದು 1 BHK ಇದ್ದೆ ಮುಂಚೆ, ಇವಾಗ ಬೇರೆ ಕಡೆ ಬಂದಿದ್ದೀನಿ. ಇವಾಗ 1 BHK ಇಲ್ಲ. ನಾನು ಒಂದು ಸ್ವಲ್ಪ ರೂಮ್ನ ಇವಾಗ ಅಡ್ಜಸ್ಟ್ ಮಾಡಬೇಕು. ರೂಮಲ್ಲಿರೋ ಐಟಮ್ಗಳು ಎಲ್ಲನೂ ಒಂದು ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಆಗಿವೆ. ಅವು ಅದಕ್ಕೋಸ್ಕರ ನಾನು ಆ ರೂಮ್ ಬಿಟ್ಟು ಇವಾಗ ಈ ರೂಮ್ ಬಂದಿದ್ದೀನಿ. ಬಟ್ ಈ ರೂಮಲ್ಲಿರೋದು ಇವಾಗ ನಾನು ಒಬ್ಬನೇ ಇರೋದು. ಯಪ್ಪೋ ಪಾಪು ಬಿತ್ತು ಗಾಯ್ಸ್, ವಾಕ್ ಮಾಡ್ತಾಯಿತ್ತು ಅಪಾರ್ಟ್ಮೆಂಟಲ್ಲಿ. ಆರಾಮ ಓಡಿ ಬಂದು ಎತ್ಕೊಂಡೋದ್ರು. ಅವಾಗ ಸೈಲೆಂಟ್ ಆಗಿಬಿಡ್ತು. ಅದೆಲ್ಲ ಪ್ರೀತಿ ಅಂದರೆ. ರೂಮಲ್ಲಿರೋದು ಐಟಮ್ಗಳು ಅವೆಲ್ಲನೂ ಏನೇನಿದ್ವಲ್ಲ ಅವೆಲ್ಲ ಒಳ್ಳೆ ಐಟಮ್ ಎಲ್ಲ ನಾನು ನಮ್ಮ ಫ್ರೆಂಡ್ಗೆ ಕೊಟ್ಟಿದ್ದೀನಿ. ಬಟ್ ಇವಾಗ ನಾನು ಮತ್ತೆ ರೂಮು ಇನ್ನೊಂದು ಸಲ 0 ಇಂದ ಮತ್ತೆ ಹೋಗಿ ಸ್ಟಾರ್ಟ್ ಮಾಡ್ಬೇಕು. ನಾನು ರೂಮಲ್ಲಿ ಏನೇನು ಸೆಟಪ್ ಮಾಡಬೇಕು ಅಂತ. ಬಟ್ ಇಲ್ಲೊಂದು ಸ್ವಲ್ಪ ಜಾಗ ಚಿಕ್ಕದು ರೂಮು, ಅಲ್ಲಿ ನಾನು ಯಾವ ಥರ ಅಡ್ಜಸ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಯೋಚನೆ ಮಾಡ್ತಾಯಿದ್ದೀನಿ. ರೀಸೆಂಟಾಗೇ ಬಂದೀನಿ. ಇವಾಗ ಎಲ್ಲಿ ಒಂದು 15 ಡೇಸ್ ಆಯ್ತನೋ. ಇವಾಗ ರೀಸೆಂಟಾಗಿ ಬಂದೆ ಈ ರೂಮ್ಗೆ. ಬಟ್ ರೂಮ್ ಶಿಫ್ಟ್ ಮಾಡೋದೆಲ್ಲ ಬ್ಲಾಗ್ ಮಾಡಿ ಹಾಕಬೇಕಾಗಿತ್ತು. ಬಟ್ ಅವು ಒಂದು ಸ್ವಲ್ಪ ಏನೋ ಬ್ಯುಸಿ ಇದ್ದೆ, ಟೆನ್ಷನಲ್ಲಿದ್ದೆ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇನ್ಮೇಲೆಯಿಂದ ಮಾಡಬೇಕು. ರೂಮಲ್ಲಿರೋ ಐಟಮ್ಗಳೆಲ್ಲ ದಿವಾನ, ಟೇಬಲು, ಅವು ಇವು ಎಲ್ಲನೂ ಕೂಡ ಶಿಫ್ಟ್ ಬೇರೆ ಕಡೆ ಆಗಿವೆ. ಇವಾಗ ನಾನು ಇನ್ನೊಂದು ಸಲ ಮತ್ತೆ ಪರ್ಚೇಸ್ ಮಾಡಬೇಕು. ಅದನ್ನು ಇವಾಗ ಪರ್ಚೇಸ್ ಮಾಡಬೇಕು. 0 ಇಂದ ಸ್ಟಾರ್ಟ್ ಮಾಡಬೇಕಲ್ಲ. ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಒಂದು ಸ್ವಲ್ಪ ಅಮೌಂಟು ಅದು ಇದು ಒಂದು ಸ್ವಲ್ಪ ಬೇಕಲ್ವಾ. ಇವಾಗ ಒಬ್ಬನೇ ಎಲ್ಲನೂ ರೂಮೆಲ್ಲ ಫುಲ್ ಸೆಟಪ್ ಮಾಡು ಅಂತಂದರೆ. ಬಟ್ ಇವಾಗ ಇದು ನಾನಿರೋದು ಇದು ಫುಲ್ ಟಾಪಲ್ಲಿ ಮೇಲ್ಗಡೆ ಇರೋದು. ಇದು ಏನು ವ್ಯೂ ಆಯ್ತಲ್ಲ, ಈ ವ್ಯೂ ನೋಡಿದ್ರೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ವ್ಯೂ ಅಂತ ನನಗೆ ಮಸ್ತಾಗಿ ಇಷ್ಟ ಆಯಿತು. ಯಾಕೆಂದರೆ ಒಳ್ಳೆ ಈ ಕಡೆ ಹೋಗ್ತಾಯಿದ್ರೆ ಮೆಟ್ರೋ ಸ್ಟೇಷನ್ ಕಾಣುತ್ತೆ. ಈ ಕಡೆ ನೋಡಿದ್ರೆ ಎಲ್ಲ ನೈಟ್ ಎಲ್ಲ ಆಟ ಆಡೋಕ್ಕೆ ಇಲ್ಲೆಲ್ಲ. ಯಾಕೆಂದರೆ ಬ್ಯಾಕ್ ಸೈಡೇ ನನ್ನ ರೂಮ್ ಮೇಲ್ಗಡೆ ಅಪಾರ್ಟ್ಮೆಂಟ್ ಇಲ್ಲೇ ಕಾಣುತ್ತೆ. ಇವಾಗ ನಾನು ಹೋಗ್ಬೇಕಾದ್ರೂ ಹೋಗ್ಬೋದು. ಅದಕ್ಕೋಸ್ಕರನೇ ಇವಾಗ ರೂಮ್ನ ಎಲ್ಲ ಒಂದು ಸ್ವಲ್ಪ ಸೆಟಪ್ ಮಾಡಬೇಕು. ಬಟ್ ಇವಾಗ ನಾನು ಈ ಫೇಸಿಂದ ಬ್ಲಾಗ್ ಮಾಡ್ತೇನೆ ಅಂತ ಬೇಜಾರು ಮಾಡ್ಕೊಬೇಡಿ. ಬಟ್ ಮಾಡಲೇಬೇಕು ಅಂತ ಅನ್ನಿಸ್ತು ಗೈಸ್. ಲೈಫಲ್ಲಿ ಏನೇ ಸಾಧನೆ ಮಾಡೋಕ್ಕೋದ್ರೂ 0 ಇಂದನೇ ಸ್ಟಾರ್ಟ್ ಮಾಡೋವಾಗ ನಾವು ಒಬ್ಬರೇ ಇದ್ವಿ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಿ. ಅವರು ಇವ್ರಿಗೋಸ್ಕರ ಯಾರ ಮೇಲೆ ಡಿಪೆಂಡ್ ಆಗೋಬೇಡಿ ಯಾವತ್ತೇ ಆಗಲಿ. ನೀವು ಒಬ್ಬರೇ ಇದ್ದರೆ ಈ ಕೆಲಸ ಇರೋವರೆಗೂ ನಮ್ಮ ಜೊತೆ ಇರ್ತಾರೆ, ಕೆಲಸ ಹೋದ್ಮೇಲೆ ಹೋಗಿರ್ತಾರೆ. ಬಟ್ ಮತ್ತು ಯಾರಿಗೆಲ್ಲ ಹೇಳ್ತಾ ಇದ್ದೀನಿ. ಬಟ್ ಇವಾಗ ನಾನಿರೋದು ಇವಾಗ ಈ ರೂಮಿಗೆ ಬಂದಿದ್ದೀನಿ. ಬಟ್ ಈ ರೂಮಲ್ಲಿ ಇವಾಗ ಈ ಥರ ಎಲ್ಲ ಸೆಟಪ್ ಮಾಡಬೇಕು. ಬಟ್ ಇವಾಗ ರೂಮ್ ಏನಪ್ಪ ಅಂದರೆ ಇದು ತುಂಬ ಚಿಕ್ಕದು ಗೈಸ್. ಇವಾಗ ರೂಮು ಗೈಸಲ್ಲಿ ಮತ್ತು ಬಿಯರ್ ಬಾಟಲ್ ಕಾಣ್ತೈತೆ, ಬುಲೆಟು ಅಂತ. ಕುಡ್ದಿನ ಅಂತ ಅಂದ್ಕೊಳ್ಕೋಬೇಡಿ. ಒಂದು ರೀಲ್ಸ್ ಮಾಡೋಕ್ಕೋಸ್ಕರ ತಂದು ಇಕ್ಕಿದ್ದೀನಿ ಖಾಲಿ ಬಾಟ್ಲು. ಇವಾಗ ಈ ರೂಮ್ ಒಂದು ಸ್ವಲ್ಪ ತುಂಬ ಚಿಕ್ಕದು. ಇವಾಗ ನಾನು ತುಂಬ ಎಲ್ಲನೂ ಅಡ್ಜಸ್ಟ್ ಮಾಡಬೇಕು. ಇವಾಗ ಅದನ್ನು ಆ ಮಿರರ್ ಆಯ್ತಲ್ಲ ಅದನ್ನು ಫುಲ್ ಎಲ್ಲ ಕವರ್ ಮಾಡ್ಬೇಕು. ನಾನು ಫುಲ್ಲು ಬ್ಲ್ಯಾಕ್ ಸ್ಕ್ರೀನ್ ಹಾಕಬೇಕು. ಇಲ್ಲೂ ಕೂಡ ಇದನ್ನೂ ಇರಲಿಲ್ಲ. ಇದನ್ನು ಕೂಡ ಇವಾಗ ಬ್ಲ್ಯಾಕ್ ಸ್ಕ್ರೀನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ಯಾಕೆಂದರೆ ನಾನು ಶೂಟ್ ಏನಾದರೂ ಮಾಡ್ತಾಯಿದ್ರೆ ನೈಟು ಆ ಕಡೆ ಕಿಟಕಿ ಆಯ್ತಲ್ಲ ಆ ಕಡೆಯಿಂದ ಕಾಣ್ತಾಯಿತ್ತು ಎಲ್ರಿಗೂ. ಇವಾಗ ಮತ್ತೆ ನಾನು ಇಲ್ಲೊಂದು ಟೇಬಲ್ ತರಬೇಕು, 1-2 ಲೈಟಿಂಗ್ಸ್ ಎಲ್ಲನೂ ತರಬೇಕು. ಬಟ್ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ತರ್ತಾ ಇರ್ತೀನಿ, ನೋಡ್ತಾ ಇರಿ. ಈ ಥರ ಇದ್ದಿರೋ ರೂಮು ನಾನು ಇವಾಗ ಫುಲ್ಲನ್ನು ಸೆಟಪ್ ಮಾಡಬೇಕು. ಇವಾಗ ಅಂದರೆ ಒಂದು ಸ್ವಲ್ಪ ಕಷ್ಟನೇ ಅಲ್ವ. ಯಾಕೆಂದರೆ ಚಿಕ್ಕದ ಪ್ಲೇಸ್ ಇದೆ ಇವಾಗ ಇವಾಗ ಒಬ್ಬನೇ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಲ್ವ. ಅದಕ್ಕೋಸ್ಕರ ಇವಾಗ ಚಿಕ್ಕದೇ ಆಗಿರಲಿ ಸದ್ಯಕ್ಕೆ ಮಟ್ಟಿಗೆ ಒಂದು ಲೆವೆಲಿಗೆ ನಾನು ಬರೋವರೆಗೂ. ಅದಾದಮೇಲೆ ಮುಂದೆ ರೂಮ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ಫುಲ್ ಎಲ್ಲ ಸೆಟಪ್ ಮಾಡ್ಕೋಣ. ಈ ರೂಮ್ ಸೆಟಪ್ ಮಾಡಿಬಿಟ್ಟು ಇಲ್ಲೇ ಇದ್ಬಿಟ್ಟು ನೋಡೋಣ. ತುಂಬ ಚಿಕ್ಕದು ರೂಮು ಗೈಸ್. ನಾನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಇದೇನೈತಲ್ಲ ಅವಾಗ ಬೇಜಾರಾದಾಗ ಇಲ್ಲೇ ಚೇರ್ ಹಾಕೊಂಡ್ಬಿಟ್ಟು ಬರಿತಾ ಇರ್ತೀನಿ. ನನಗೇನು ಅನಿಸುತ್ತೆ, ಕಂಟೆಂಟ್ ಕ್ರಿಯೇಟರ್ ಕೊಡಬೇಕು ಅಂತ ಏನು ಅನಿಸುತ್ತೆ, ನಾನು ಕಂಟೆಂಟ್ ಮಾಡಬೇಕು ಅಂತ ಅನ್ಸುತ್ತೆ, ನನಗೇನು ಬರೀಬೇಕು ಅನ್ನಿಸ್ತು ನಾನು ಬರ್ದಿಕ್ಬಿಡ್ತೀನಿ ಇಮ್ಮಿಡಿಯೇಟಾಗಿ. ಯಾರೇ ಕೂಡ ನಿಮ್ಗೆ ಯಾವಾಗ ಏನು ನೆನ್ಪು ಬರುತ್ತಲ್ಲ ಅವಾಗೇ ಬರ್ದಿಕ್ಬಿಡಿ. ಯಾಕೆಂದರೆ ಮತ್ತೆ ಅದನ್ನು ಯೋಚನೆ ಮಾಡಿದರೆ ಮತ್ತೆ ಅವಾಗೇ ನೆನ್ಪು ಬಂದಿರೋದು ಸೇಮ್ ಅದೇ ಡೈಲಾಗು ಅದೇ ಮೈಂಡ್. ಯಾವತ್ತು ಮತ್ತೆ ಇನ್ನೊಂದು ಸಲ ಯೋಚನೆ ಮಾಡಿದ್ರೆ ಸಿಗಲ್ಲ ಆನ್ಸರು. ನಿಮ್ಗೆ ಏನು ನೆನ್ಪು ಬರುತ್ತೆ, ನಿಮ್ಮ ಕೈಯಲ್ಲಿ ಪೆನ್ನು ಪೇಪರ್ ಇರಲಿಲ್ಲ ಅಂತಂದ್ರೆಲ್ಲ ಮೊಬೈಲ್ ಆದ್ರೆ 24 hours ನಿಮ್ಮ ಕೈಯಲ್ಲೇ ಇರುತ್ತೆ. 24 hours ಜೇಬಲ್ಲು ಕೈಯಲ್ಲೇ ಇರುತ್ತೆ.
ಬಟ್ ನಿಮ್ಗೆ ಯಾವಾಗ ಏನು ಅನ್ಸುತ್ತೋ ಅವ್ರು ನಿಮ್ಮ ನಂಬರ್ಗೆ ನೀವೇ ಮೆಸೇಜ್ ಸೆಂಡ್ ಮಾಡ್ಕೊಂಬಿಡಿ. ನಾನು ನೆನ್ಪು ಬಂತ ಇವಾಗ ಇದು ಈ ಥರ ವೀಡಿಯೋ ಮಾಡೋಕೆ ಇಮ್ಮಿಡಿಯೇಟಾಗಿ ಅವಾಗೆ ವಾಟ್ಸಪ್ಪಲ್ಲೆಲ್ಲ ಸೆಂಡ್ ಮಾಡ್ಕೊಂಬಿಡಿ. ಬಟ್ ನಾನಂತೂ ಜಾಸ್ತಿ ಬರ್ದಿಕ್ಕೋದು ನಾನು ಪೇಪರ್ ಮೇಲ್ಗಡೆ ಬರ್ದಿಕ್ತೀನಿ. ನಾನು ಎಲ್ಲೇ ಇರಲಿ, ನನ್ನ ಮನೇಲಿ ರೂಮಲ್ಲಿ ಇದ್ದರೂ ಸಡನ್ ನೆನ್ಪು ಬಂತಂದರೆ ನಾನು ಇರ್ತೀನಿ. ಬಟ್ ಏನಾದರೂ ಆಚೆ ಹೋಗಿದ್ರೆ ಏನಾದ್ರು ರೋಡ್ ಸೈಡಲ್ಲಿ ಏನಾದರೂ ಈ ಥರ ಕಂಟೆಂಟ್ ಈ ಥರ ಮಾಡ್ಬೋದು ಅನ್ಸಿದ್ರೆ ಅವಾಗ ಏನು ಮಾಡ್ತೀನಿ, ಮೊಬೈಲ್ ತೊಗೊಂಡ್ಬಿಟ್ಟು ಬೇಗ ನಾನು ವಾಟ್ಸಪ್ಪಲ್ಲಿ ನನಗೆ ಏನು ಅನಿಸುತ್ತೆ ಅದನ್ನು ಟೈಪ್ ಮಾಡಿಬಿಟ್ಟು ನಾನು ಆಲ್ರೆಡಿ ಮೆಸೇಜ್ನ ಹಾಕೊಂಡ್ಬಿಡ್ತೀನಿ ನಾನೇ. ಆಮೇಲೆ ಮನೆ ಬಂದು ಯೋಚನೆ ಮಾಡಿ ಅದ್ರ ಬಗ್ಗೆ ಮತ್ತೆ ಮೊಬೈಲಲ್ಲಿ ಹಾಕೊಳ್ಳಲ್ಲ, ಮತ್ತೆ ಬಂದ್ಬಿಟ್ಟು ನಾನು ಇಲ್ಲಿ ಬರೀತೀನಿ. ಏನಕ್ಕಪ್ಪ ಅಂದರೆ ಮತ್ತೆ ಅದು ಅಲ್ಲಿ ಬರ್ದಿರೋದಕ್ಕೂ ಬಟ್ ಇಲ್ಲಿ ಬರೋದು ತುಂಬಾ ಡಿಫ್ರೆಂಟ್ ಇರುತ್ತೆ. ಇವಾಗ ಅಲ್ಲಿ ಜಸ್ಟ್ ಅದು ನೋಡ್ಕೊಂಡು ಬಂದು ಈ ಥರ ಕಂಟೆಂಟ್ ಕೊಡ್ಬೋದು ಅಂತ ಬರ್ದಿಕ್ತೀವಿ. ಬಟ್ ಆ ಕಂಟೆಂಟ್ ಬಗ್ಗೆ ನಾನು ಫುಲ್ಲಾಗಿ ಬರಿಬೇಕಾಗಿದ್ರೆ A4 ಶೀಟ್ ಮೇಲೆಲ್ಲ ಈ ಥರ ಬರ್ದಿಕ್ಬಿಡ್ತೀನಿ. ಬಟ್ ಇವಾಗ ನಾನು ಇದು ಏನೈತಲ್ಲ, ಇಲ್ಲೂ ಕೂಡ ನಾನು ಇದನ್ನ ಫುಲ್ ಎಲ್ಲ ಕವರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಇದ್ದೀನಿ. ಇಲ್ಲಿ ಏನಾದರೂ ಒಂದು ಗ್ರೀನ್ ಮ್ಯಾಟ್ ಏನಾದ್ರು ತಂದು ಹಾಕ್ಬೇಕು ಅಂತ ಇದ್ದೀನಿ, ಇಷ್ಟು ಸೈಜ್ ಕಟ್ ಮಾಡಿಬಿಟ್ಟು. ಬಟ್ ಈ ಕಡೆ ಏನೈತೆ ಅದು ಫುಲ್ ಇದು ಬ್ಲ್ಯಾಕ್ ಸ್ಕ್ರೀನ್ ಮಾಡಬೇಕು. ಬಟ್ ಇಲ್ಲೊಂದು ಟೇಬಲ್ ಇಕ್ಬೇಕು, ಮುಂದೆ ಒಂದು ಲೈಟಿಂಗ್ ಸಿಕ್ಬೇಕು, ಮತ್ತು ಆ ಮೂಲೆಯಲ್ಲಿ ಒಂದು ಲೈಟಿಂಗ್ ಸಿಕ್ಬೇಕು. ಯಾಕಂದ್ರೆ ಏನಕ್ಕೆ ಬಂದರೆ ಇವಾಗ ಇನ್ಮೇಲೆ ಕಂಟೆಂಟ್ ಕೊಡ್ಬೇಕಲ್ಲ. ನಾನು ಇವಾಗ ಈ ರೂಮಿಗೆ ಬಂದೀನಿ, ಇವಾಗಾದರೂ ಒಬ್ಬನೇ ಇರ್ತೀನಿ, ಯಾರು ತಲೆನೋವಿರಲ್ಲ. ಯಾವಾಗ ಬೇಕಾವು ವೀಡಿಯೋ ಮಾಡು ತಿನ್ನು ಮಲ್ಕೊ ಅನ್ನೋದು ಇರುತ್ತೆ. ಇವಾಗ ನಾನು ಇಲ್ಲೊಂದು ಟೇಬಲ್ ಇಕ್ಕಿ ಅಲ್ಲೊಂದು ಚೇರ್ ಹಾಕ್ಬಿಟ್ಟು ಈ ಕಡೆ ಇಲ್ಲೊಂದು ಮಿರರ್ ತರಬೇಕು, ಸ್ಟ್ಯಾಂಡಿಂಗ್ ಮಿರರ್ ತರಬೇಕಂದ್ರೆ. ಬಟ್ ಪ್ರೈಸ್ ನೋಡಿದ್ರೆ ಎಲ್ಲ 5K 6K 4K ಇವೆ. ಅದೊಂದು ಸ್ಟ್ಯಾಂಡಿಂಗ್ ಮಿರರ್ಗೋಸ್ಕರನೇ ವೇಟ್ ಮಾಡ್ತಾಯಿದ್ದೀನಿ. ನೀವು ಸ್ಟ್ಯಾಂಡಿಂಗ್ ಮಿರರ್ ತಂದ ತಕ್ಷಣ ಒಂದು ಟೇಬಲ್ ಬರುತ್ತೆ, ಟೇಬಲ್ ತೊಗೊಂಡು ಹೋಗ್ಬೇಕಿನ್ನು ಪರ್ಚೇಸ್ ಪರ್ಚೇಸ್ ಮಾಡಿಲ್ಲ, ಏನು ಕೂಡ ಪರ್ಚೇಸ್. ಸ್ಟ್ಯಾಂಡಿಂಗ್ ಮಿರರ್, ಒಂದು ಟೇಬಲು ಸದ್ಯಕ್ಕೆ ಇವಾಗಂತೂ ಇವೆರಡು ತರಬೇಕು. ಮತ್ತು ಇಲ್ಲೊಂದು ಗ್ರೀನ್ ಮ್ಯಾಟ್ ಒಂದು ತರಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಚೆನ್ನಾಗಿ ಕಾಣ್ತಾ ಇಲ್ಲವಲ್ಲ ಅದಕ್ಕೋಸ್ಕರ. ಬಟ್ ಇದನ್ನು ನಾನು ಇಲ್ಲಿಂದ ಇಲ್ಲಿ ಕವರ್ ಮಾಡೋಕಂತಂದಿನಿ, ನೋಡೋಣ ಏನು ಮಾಡ್ಬೇಕಂತ ಆಮೇಲೆ ಯೋಚನೆ ಮಾಡ್ತೀನಿ ಇದ್ರ ಬಾರದಲ್ಲಿ. ಈ ಕಡೆ ಒಂದು ಟೇಬಲ್ ತರಬೇಕು. ಏನಕ್ಕಪ್ಪ ಅಂದರೆ ಇವಾಗ ಯಾರಾದರೂ ಬರ್ತಾ ಇರ್ತಾರೆ ವೀಡಿಯೋ ಮಾಡೋಕ್ಕೋಸ್ಕರ. ಇವಾಗ ರೂಮ್ ಸೆಟಪ್ ಮಾಡಿದ್ರೆ ಫ್ರೆಂಡ್ಸು ಅವರು ಬರ್ತಾ ಇರ್ತಾರೆ. ಬಟ್ ಅವ್ರಿಗೆಲ್ಲ ಬಂದ ತಕ್ಷಣ ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ಜಾಗೋದು ಬೇಕಲ್ವ, ಅದಕ್ಕೋಸ್ಕರ ನಾನು ಈ ಕಡೆ ಒಂದು ಟೇಬಲ್ ಇಲ್ಲ ಏನಾದರೂ ತಂದು ಇಕ್ಬೇಕು. ಯಾಕೆಂದರೆ ಎಲ್ಲಿಂದಲ್ಲಿ ಕೂತ್ಕೊಳ್ಳೋಕ್ಕೆ ಟೇಬಲು, ಅದು ಮಾಮೂಲಿ ವೀಡಿಯೋ ಮಾಡೋಕ್ಕೆ. ಒಂದು ಗಿಡ ಅದು ಒಂದು ತರಬೇಕು, ಗಿಡ ಆ ಮೂಲೆಯಲ್ಲಿ ಒಂದು ಇಕ್ಬೇಕು. ಇವೆಲ್ಲ ಒಂದು ಸ್ವಲ್ಪ ರಿಮೂವ್ ಮಾಡ್ತೀನಿ, ಇವೆಲ್ಲ ಕಾಣಿಸೋ ಥರ ಹಾಕ್ಬಿಡ್ತೀನಿ. ಬಟ್ ನನಗೆ ಈ ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಲೈಟಿಂಗ್ಸ್ ತರಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀನಿ. ಇದಂತೂ ಪಕ್ಕ ಫಿಕ್ಸ್, ಇದಂತೂ ಬ್ಲ್ಯಾಕ್ ಕಲರೇ ಹಾಕ್ಬಿಡ್ತೀನಿ. ಯಾಕೆಂದರೆ ವೀಡಿಯೋ ಮಾಡೋರು ನಮಗೆ ಜಾತ್ರೆ ಥರ ಇವೆಲ್ಲ ಬ್ಲ್ಯಾಕು ವೈಟು ಸಿಂಪಲಾಗಿ ಒಂದೇ ಪ್ಲೇನಲ್ಲಿ ಇರ್ಬೇಕು, ನಮಗೆ ಇಷ್ಟ ಆಗೋದು, ಇಲ್ಲಾಂದರೆ ಇಷ್ಟ ಆಗೋಲ್ಲ. ಇವೆಲ್ಲ ಈ ಥರ ಸೆಟಪ್ ಮಾಡಬೇಕು. ನಾನು ಅಡುಗೆ ಅಂದರೆ ಅಡುಗೆ ಮನೆ ಆ ಕಡೆ ಐತೆ, ಅಡುಗೆನ ಅಲ್ಲಿ ಮಾಡ್ಕೋತಾ ಇದ್ದೀನಿ. ಒಬ್ಬನೇ ಇದ್ದೀನಿ, ಯಾವಾಗ ಏನು ಮಾಡ್ಕೊಂಡು ಸಾಕಲ್ವ. ನಾನು ಚಿಕ್ಕದಾಗಿದ್ದರೂ ಅರಮನೆ ಥರನೇ ಇವಾಗ ಸದ್ಯಕ್ಕೆ ನನಗೆ. ಯಾಕೆಂದರೆ ನಾನು ಈ ಮನೆಯಲ್ಲಿ ಒಂದು ರೇಂಜಿಗೆ ಸಿಕ್ಕೈತೆ ಅಂದರೆ ನಾನು ಖುಷಿ ಪಡ್ತಾಯಿದ್ದೀನಿ. ಯಾಕೆಂದರೆ ಇವಾಗ ಬೆಂಗಳೂರಲ್ಲಂತೂ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಾಸ್ಟ್ಲಿ ಆಗಿವೆ ಮನೆ ರೂಮ್ ಬಾಡಿಗೆ ಎಲ್ಲ ಅಂತ. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿವೆ ರೂಮ್ ಬಾಡಿಗೆ ಎಲ್ಲ. ಬಟ್ ಆದರೂ ನನಗೆ ಒಂದು ರೇಂಜಲ್ಲೇ ಸಿಕ್ಕಿದೆ ಇವಾಗ. ಯಾಕೆಂದರೆ ಕಮ್ಮಿ ಬಜೆಟಲ್ಲೇ ಸಿಕ್ಕಿದೆ ಅಂತ ಹೇಳ್ಕೊಬೇಕು ಇವಾಗ ನಾನು. ಯಾಕೆಂದರೆ ತುಂಬ ಎಲ್ಲ ಸುತ್ತಾಡಿದ್ದೀನಿ ನಾನು, ರೂಮ್ ಹುಡ್ಕೋಕ್ಕೆ ಹೆವಿ ಸುತ್ತಾಡಿದ್ದೀನಿ ಗೈಸ್, ನಿಜ ಹೇಳ್ತಾ ಇದ್ದೀನಿ. ಆ ಮನೆಯಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತು ಒಂದು ಬೇಸಿಗೆಯಲ್ಲಿ. ಅಲ್ಲಿ ನಮ್ಮ ಫ್ರೆಂಡು ಅದೇನೇನೋ ಆಯಿತು, ಅಲ್ಲಿ ಬಿಟ್ಟ ತಕ್ಷಣ ಇಲ್ಲೇ ಈ ಶಿಫ್ಟ್ ಆದೆ. ಬಟ್ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಇದು ಹೆವಿ ಹುಡುಕಿದ್ದೀನಿ, ರೂಮ್ ಮಾತ್ರ ಸಖತ್ ಹುಡುಕಿದ್ದೀನಿ. ಹುಡುಕಿ ಸುಸ್ತಾಗ್ಬಿಟ್ಟು ಲಾಸ್ಟ್ಗೆ ಏನೋ ಒಂದು ಸುಮ್ಮನೆ ಈ ಏರಿಯಾದಲ್ಲಿ ಹೋಗಿ ಬರೋಣ ಅಂತ ಸುಮ್ಮನೆ ಬಂದು ಇಲ್ಲೇ ಸಿಗ್ಬಿಡ್ತು. ಲೈಫಲ್ಲೂ ಕೂಡ ನೀವು ಏನೇ ರಿಸ್ಕ್ ಬರ್ತಾರೆ, ರಿಸ್ಕ್ ತೊಗೊಳ್ಳಿ. ರಿಸ್ಕ್ ಎಷ್ಟು ಬರುತ್ತೆ ಅಲ್ಲ ಅಷ್ಟು ತೊಗೊಳ್ಳಿ. ಬರ್ತಾಯಿಲ್ಲ ನಾವೇ ತೊಗೊಂಡ್ಬಿಟ್ಟು ರಿಸ್ಕ್ ಬರೋದು ಸ್ಟಾರ್ಟ್ ಮಾಡಿ. ನನಗೂ ರೂಮ್ ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿ ಎಲ್ಲ ಅನಿಸಿದ್ದು. ಬಟ್ ನನಗೆ ಇನ್ನೂ ರಿಸ್ಕ್ ತೊಗೊಂಡು ನಾನು ಇನ್ನೂ ಹುಡುಕ್ಬೇಕು, ಇನ್ನೂ ಕಮ್ಮಿ ಬಜೆಟಲ್ಲಿ ಹುಡುಕ್ಬೇಕು, ಇನ್ನೂ ಹುಡುಕ್ಬೇಕು. ಯಾಕೆ ಸಿಗಲ್ಲ ಅಂತ ಹುಡುಕಿದ್ರೆ 3-4 ಡೇಸ್ ಅಂತೂ ಕಂಟಿನ್ಯೂ ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂ ಹುಡುಕ್ಬಿಟ್ಟು ಲಾಸ್ಟ್ಗೆ ಚೆನ್ನಾಗಿರೋದ್ರಲ್ಲಿ ಸಿಕ್ಕೈತೆ. ಯಾಕೆಂದರೆ ನಮ್ಮ ಬ್ಯಾಚುಲರ್ ಹುಡುಗರಿಗೆ ಈ ಥರ ರೂಮ್ ಇದ್ರೇ ಇಷ್ಟಲ್ವಾ, ಫುಲ್ ಮೇಲ್ಗಡೆ ಟೈರಸ್ ಮೇಲ್ಗಡೆ ಇರೋದು. ಬಟ್ ಅದು ಬಿಟ್ಟು ಮತ್ತು ಈ ಥರ ವೆದರ್ ಬೇರೆ ಇದೆಲ್ಲ ಇನ್ನೂ ಇಷ್ಟ ಆಗೋದು ನಮಗೆ. ಯಾರು ತಲೆನೋವಿರಲ್ಲ. ಅಕಸ್ಮಾತ್ ನಾವೇನಾದರೂ ಕೆಳಗಡೆ ಇರ್ತೀವಿ ಅಂತಂದರೆ ಅದು ಒಂದು ಸ್ವಲ್ಪ ತುಂಬ ಇದಾಗುತ್ತೆ. ಅದಕ್ಕೋಸ್ಕರ ನೀವು ಇನ್ನೂ ಒಂದು ಗಿಡನ ತಂದಿಕ್ಬೇಕು ಅಂದಿದ್ದೀನಿ, ನೋಡಬೇಕು. ಯಾಕಂದರೆ ವೀಡಿಯೋದಾಗ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ. ಬಟ್ ಈ ಕೆಳಗಡೆ ಇದು ಏನಾಯ್ತಲ್ಲ, ಎಲ್ಲೂ ಏನಾದರೂ ಒಂದು ಸೆಟಪ್ ಮಾಡ್ಕೊಂಡು. ಯಾಕೆಂದರೆ ಇದು ನನಗೆ ಇಷ್ಟ ಆಗಿಲ್ಲ. ಕೆಳಗಡೆ ಐತಲ್ಲ ಇದು ನನಗೆ ಇಷ್ಟ ಆಗಿಲ್ಲ, ಟೈಲ್ಸು ಒಂದು ಸ್ವಲ್ಪ ಬೇರೆ ಕಲರ್ ಬೇಕಾಗಿ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಏನಾದರೂ ಒಂದು ಫುಲ್ ಮ್ಯಾಟ್ನ ಕವರ್ ಮಾಡ್ಕೋಬೇಕು ಅಂತಂದಿದ್ದೀನಿ. ನೋಡ್ಬೇಕು ಇನ್ನೇನೇನು ಸೆಟಪ್ ಮಾಡಬೇಕು ಗೈಸ್. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾ ಇರ್ತೀನಿ, ಬ್ಲಾಗ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಹಾಗೆ ಗಣೇಶ್ ಸೂಪರ್ ಅನ್ನೋ ಗಣೇಶ್ ಸೂಪರ್ ಇನ್ಸ್ಟಾಗ್ರಾಮ್ನ 10K ಬೇಗ ಫಾಲೋವರ್ಸ್ನ ತಂದ್ಕೊಡಿ. ಇತ್ತೀಚೆಗಂತೂ ನನ್ನ ಫಾಲೋವರ್ಸು ತುಂಬ ಅಂದರೆ ತುಂಬ ಹೋಗ್ತಾವ್ರೆ. ಇಲ್ಲಿಲ್ಲ ಅಂದರೂ 100-150 ಜನ ಡೈಲಿ ಹೋಗ್ತಾರೆ. ವೀಡಿಯೋ ಪೋಸ್ಟ್ ಬಿಡ್ತಾಯಿಲ್ಲ ಅಂತಂದರೆ ಇವಾಗ ಏನಕ್ಕೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಆಟೋಮೆಟಿಕ್ಕಾಗಿ ಫಾಲೋವರ್ಸ್ನ ಹೋಗ್ಬಿಡ್ತಾವ್ರೆ. ಯಾಕೋ ಗೊತ್ತಿಲ್ಲ, ಅದು ಏನು ಪ್ರಾಬ್ಲಮ್ ಆಗೋಯ್ತು ಏನೋ ಗೊತ್ತಿಲ್ಲ. ಎಲ್ಲರದ್ದು ಕೂಡ ನಂದಂತೆ ಅಲ್ಲ, ಎಲ್ಲರದ್ದು ಕೂಡ ನೀವು ವೀಡಿಯೋ ಮಾಡೋ ಸ್ಟಾಪ್ ಮಾಡಿದ್ರೆ ಅಂತಂದಮೇಲೆ ಆಟೋಮೆಟಿಕ್ಕಾಗಿ ಫಾಲೋವರ್ಸ್ ಹೋಗ್ತಾವ್ರೆ.
ಬಟ್ ಇವಾಗ ನಾನು ಇಲ್ಲೇ ಈ ಕಡೆ ಅಡುಗೆ ಮಾಡ್ಕೋತೀನಿ ಗೈಸ್. ಇದಾಯ್ತಲ್ಲ, ಇಲ್ಲೇ ಅಡುಗೆ ಮಾಡ್ಕೋತಿದ್ದೀನಿ. ಚಿಕ್ಕದಾಗೈತೆ ಬಟ್ ಇವಾಗ ಎಲ್ಲ ಅಡುಗೆ ಮಾಡ್ಕೋತೀನಿ ಗೈಸ್. ನಿಮ್ಮನ್ನು ಇವಾಗ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಗೈಸ್. ಏನಿಲ್ಲ ಗೈಸ್, ಸ್ಟಾರ್ಟ್ ಮಾಡಿ ಲೈಫ್ನ. ಎಷ್ಟು ಕಷ್ಟ ಬರುತ್ತೋ ಫೇಸ್ ಮಾಡ್ತಾಯಿರಿ. ಎಷ್ಟೇ ಕಷ್ಟ ಬರಲಿ ಬಟ್ ಹೆದರ್ಕೊಂಡು ಅಲ್ಲೇ ಕೂತ್ಕೊಳಕೋಬಿಡಿ. ಏನೇ ಬರುತ್ತೆ ಅದರ ಬರಲಿ ಅಂತಾನೆ. ರಿಸ್ಕ್ ಬರುತ್ತೆ, ಎಷ್ಟೇ ರಿಸ್ಕ್ ಆದರೂ ತೊಗೊಳ್ಳಿ, ಪರವಾಗಿಲ್ಲ. ಬಟ್ ನೀವು ಮಾಡ್ಬೇಕು ಅಂತ ಫಿಕ್ಸ್ ಆಗಿ ನಿಮ್ಮ ಮೈಂಡಲ್ಲಿ ನೀವು ನಾನು ಇದು ಗೋಲ್ ಅದು ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ. ಸುಮ್ಮನೆ ಟೈಮೆಲ್ಲ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ತುಂಬ ಟೈಮ್ ವೇಸ್ಟ್ ಮಾಡಿದ್ದೀನಿ. ಸ್ವಲ್ಪ ದಿವಸ ತುಂಬ ಇಲ್ಲ 6-7 ಮಂತ್ ಆಯಿತು ಟೈಮ್ ವೇಸ್ಟ್ ಮಾಡಿದ್ದೀನಿ. ಬಟ್ ಬ್ಲಾಗ್ ಮಾಡಿಲ್ಲ, ವೀಡಿಯೋ ಮಾಡಿಲ್ಲ, ಏನೂ ಮಾಡಿಲ್ಲ ಗೈಸ್. ನಾನು ನಿಜ ಹೇಳ್ತೇನೆ, ನನಗೆ ಬೇಜಾರಾಗ್ಬಿಟ್ಟಿದೆ. ಒಂದೊಂದ್ಸಲ ಯೋಚನೆ ಮಾಡ್ತಾ ಕೂತ್ರೆ ನನಗೆ ಬೇಜಾರ, ಕಣ್ಣಲ್ಲಿ ನೀರು ಬರುತ್ತೆ. ನಾನು ಏನಕ್ಕಪ್ಪ ಬಿಟ್ಟು ವೀಡಿಯೋ ಮಾಡೋದು ಅಂತ. ಯಾಕಂದರೆ ಇಲ್ಲಿವರೆಗೂ ನನ್ನನ್ನು ಸಪೋರ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ತಂದು ನಿಲ್ಲಿಸಿದಾರೆ ಅಂತಂದಮೇಲೆ ನಾನು ಯಾರಿಗೋಸ್ಕರ ಮಾಡಲಿಲ್ಲ ಅಂತ ನಿಮಗೋಸ್ಕರ ನಾನು ವೀಡಿಯೋ ಮಾಡಬೇಕು, ಬ್ಲಾಗ್ ಮಾಡಬೇಕು, ಶೂಟ್ ಮಾಡಬೇಕು ಅಂತ ನನಗೆ ತುಂಬ ಶಾಡೋ ಒಂದೊಂದ್ಸಲ ಕಣ್ಣೀರು ಬರುತ್ತೆ. ಸಾರಿ ಇಷ್ಟು ದಿವಸ ವೀಡಿಯೋ ಮಾಡಿಲ್ಲ ಅನ್ನೋಕ್ಕೋಸ್ಕರ ನಮ್ಮ ಫಾಲೋವರ್ಸ್ಗೆ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಹಾಗೆ ನಂದು ನೆಕ್ಸ್ಟ್ ಬ್ಲಾಗು ಬರುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಲವ್ ಯು ಆಲ್, ಬೈ ಬಾಯ್, ಮತ್ತೆ ಸಿಗೋಣ.